13/12/2024 ಅಂಜನಾದ್ರಿ ಬೆಟ್ಟದಲ್ಲಿ ಹನುಮಾಲ ವಿಸರ್ಜನಾ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು. ಇದರಲ್ಲಿ ಬಹಳಷ್ಟು ರಾಜ್ಯದ ಹನುಮಾಲಾಧಾರಿಗಳು ಭಾಗವಹಿಸಿದ್ರು. ಇದರಲ್ಲಿ ಒಬ್ಬ ಭಕ್ತರು 575 ಮೆಟ್ಟಿಲುಗಳನ್ನು ಏರಿ ಮತ್ತೆ 425 ಮೆಟ್ಟಿಲುಗಳನ್ನು ಬರೀ ಮೊಣಕಾಲಿನಲ್ಲೇ ನಡೆದು ಇಳಿದಿದ್ದಾರೆ. ನೋಡಿ ಅವರು ಮೊಣಕಾಲು ಯಾವ ಥರ ರಕ್ತ ಸಿಕ್ತಾಗಿದೆ, ಪಟ್ಟಿ ಕಟ್ಕೊಂಡು ಅದೇ ಥರ ಇದು ಅವ್ರ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ ಆಂಜನೇಯ ಸ್ವಾಮಿ ಮೇಲೆ. ನೋಡಿ ಏನು ಹೇಳ್ತಾರೆ ಅವ್ರು ಕೇಳೋಣ. ನೋಡಿ ಯಾವ ಸ್ವಾಮಿ, ಯಾವ ಸ್ವಾಮಿ? ಅಲ್ಲಿಂದ ಇಲ್ಲಿ ಬಂದಿರ ಸ್ವಾಮಿ? ಕಾಲು ಏನಾಗ್ಯಾವ ಸ್ವಾಮಿ? ಮಂಡಿ ಸೇವೆ ಏನು ಸ್ವಾಮಿ? ಆಂಜನೇಯ ಸ್ವಾಮಿಗೆ ಮಂಡಿ ಸೇವೆ ಆ ಕಡೆಯಿಂದ ಹತ್ತಿ ಬಂದಾರೆ ಏನು ಸ್ವಾಮಿ? ಈ ಕಡೆ ಇಳಿದೆ. ನೋಡಿ ರಾಜ್ಯದ ಹನುಮಾಲಾಧಾರಿಗಳಲ್ಲಿ ಈ ಭಕ್ತ ಇವರು ಹನುಮಾಲಾಧಾರಿಗಳೇ. ಇವರ ಭಕ್ತಿ ಮಾತ್ರ ಶ್ರೇಷ್ಠವಾದದ್ದು, ಅತ್ಯುನ್ನತವಾದದ್ದು ಅಂತ ಅನಿಸ್ತಾ ಇದೆ. ನಿಮಗೇನು ಅನಿಸ್ತಾ ಇದೆ ಭಕ್ತರೆ? ನೋಡಿ ನಮ್ಮ ಈ ವಿಡಿಯೋವನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವರ್ಷದಲ್ಲೂ ಒಮ್ಮೆ ಆಂಜನಾದ್ರಿ ಬೆಟ್ಟದಲ್ಲಿ ಹನುಮಾಲಾಧಾರಿಗಳ ವಿಸರ್ಜನಾ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಅದರಲ್ಲಿ ಇವರು ಹನುಮಾಲಾಧಾರಿಗಳೇ. ಅದರಲ್ಲೂ ಮೊಣಕಾಲು ಮುಖಾಂತರ ಎರಡು ಸೈಡ್ ಹತ್ತಿ ಒಂದು ಸೈಡ್ ಇಳಿತಾ ಇದ್ದಾರೆ. ಅಂದರೆ ಇವರ ಭಕ್ತಿ ಎಂಥದ್ದಿರಬೇಕು ನೋಡಿ. ಕರ್ನಾಟಕದಲ್ಲೇ ಇವರ ಭಕ್ತಿ ಶ್ರೇಷ್ಠವಾದದ್ದು ಅಂತ ಈ ವಿಡಿಯೋ ತೋರಿಸ್ತಾ ಇದೆ.